ಸಾಕು 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 ಬಿಡಿ ಕೊಡಿ ಕೊಡಿ ಫ್ಯಾಷನ್ ಕಡೆ ಹೋಗ್ತಾ ಇದ್ದಾರೆ, ರೀಲ್ಸ್ ಕಡೆ ಹೋಗಿ ಇವತ್ತು ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. 16 ವರ್ಷಕ್ಕೆ ಕೇಳ್ತಿರೋರಿಗೆ ಸೋಷಿಯಲ್ ಮೀಡಿಯಾ ಬೇಡ ಅಂತ ಬ್ಯಾನ್ ಮಾಡ್ತಾ ಇದ್ದಾರೆ. ಒಳ್ಳೆ ನ್ಯೂಸ್ ಅಲ್ವಾ ಇದು? ಅವ್ರಿಗೆ ಬೇಡ ರೀ, ಸೋಷಿಯಲ್ ಮೀಡಿಯಾ ಬೇಡ, ರೀಲ್ಸ್ ಹಾಕ್ಕೊಂಡು ಕೂತಿರ್ತಾರೆ, ಓದೋದೇ ಇಲ್ಲ. ಸೊ ಮೊದಲಿನ ಕಾಲ ಬರಲಿ, ಮೊದಲಿನ ಸಂಸ್ಕೃತಿ ಮತ್ತೆ ಹೇಳಿ ಅದನ್ನು ಮುಂದೆ ತರೋಣ ಎಲ್ಲ ಸೇರಿ ಅಂತ ಹೇಳ್ತಾ, ನಿಮ್ಮ ಅಭಿಮಾನಕ್ಕೆ ನನಗೆ ಮಾತನ್ನು ಹೊರಡ್ತಾ ಇಲ್ಲ. ಇಂತಹ ನಮ್ಮ ಶಾಲೆಗೆ ಬಂದು ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನನಗೆ ತುಂಬ ಒಂದು ರೀತಿ ಕಣ್ಣೀರು ಬರ್ತಾ ಇದೆ, ಅಭಿಮಾನದ ಕಣ್ಣೀರು ಬರ್ತಾ ಇದೆ. ಈ ಕಡೆ ನೋಡಿ ಎಲ್ಲರೂ. ಮಕ್ಕಳ ಜೊತೆ ನಮ್ಮ ಒಂದು ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ತಂಡದ ವತಿಯಿಂದ ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಅವಕಾಶ ಕೊಟ್ಟಂತಹ ಅಮೃತವಲ್ಲಿ ಮೇಡಮ್ ಅವರಿಗೆ, ನಮ್ಮ ಇಲ್ಲಿ ಸೇರಿರುವ ಎಲ್ಲ ಒಂದು ಮೆಗಾ ಅಭಿಮಾನಿಗಳ ಕಡೆಯಿಂದ ಒಂದು ಚಿರು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಲಾಸ್ಟ್ ಮುಗಿತು, ನಾನು ಬರಲಿಲ್ಲ, ಇದನ್ನು ಬರಲ್ಲ. ಹೌದಾ? ರಾಮ್ ಚರಣ್ ಅಭಿಮಾನ ಸಂಘದ ಎಲ್ಲ ಸದಸ್ಯರು ಮತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀ ರಾಮಚಂದ್ರನ್ ಅವರೇ ಮತ್ತು ನಮ್ಮ ಸ್ಟಾಫ್ ಮೆಂಬರ್ಸ್ ಮಕ್ಕಳೇ, ಇವತ್ತು ತುಂಬ ಸಂತೋಷದ ದಿನ ಅನ್ನೋದು. ಇವತ್ತು ರಾಮನವಮಿ ಅಲ್ವಾ? ರಾಮನವಮಿ ತುಂಬ ಆಸ್ಪಿಷಿಯಸ್ ಡೇ ಅಂತೀವಿ, ಪವಿತ್ರವಾದ ದಿನ, ರಾಮ ಹುಟ್ಟಿದ ದಿನ. ಅದೇ ದಿವಸ ರಾಮ್ ಚರಣ್ ಅವರು ಹುಟ್ಟಿದ್ದಾರೆ. ಅಂದರೆ ಇವತ್ತು ಹುಟ್ಟಿದ ವ್ಯಕ್ತಿಗಳಲ್ಲಿ ಆ ರಾಮನ ಒಂದು ಅಂಶ ಇರುತ್ತೆ, ಆ ಥರ ಒಂದು ಧರ್ಮ ಹೇಳುತ್ತೆ. ಸೊ ಅದಕ್ಕೆ ಅವ್ರಿಗೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ಅವರು ಒಂದು ಎತ್ತರದ ಸ್ಥಾನದಲ್ಲಿದ್ದಾರೆ. ಒಬ್ಬ ವ್ಯಕ್ತಿಗೆ ದುಡ್ಡು, ಯೌವನ, ವಿದ್ಯೆ ಇವೆಲ್ಲ ಬಂದ್ಬಿಟ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗೋದಿಲ್ಲ ಅಲ್ವಾ? ನೋಡಿರ್ತೀವಿ ನಾವು, ಒಂದು ರೀತಿಯ ಅಲಂಕಾರ ಬೆಳೆಯುತ್ತೆ.
ಆದರೆ ಕೆಲವು ವ್ಯಕ್ತಿಗಳು ಏನೇ ಬರಲಿ, ದುಡ್ಡು ಎಷ್ಟೇ ಬರಲಿ, ವಿದ್ಯೆ ಎಷ್ಟೇ ಬರಲಿ, ಎಷ್ಟು ಜನ ಅವ್ರಿಗೆ ಅಭಿಮಾನಿಗಳಿರಲಿ, ಅವರು ಒಂದೇ ರೀತಿ ಇರ್ತಾರೆ. ಅದು ದೇವರ ಗುಣ ಅಂತ ಹೇಳ್ಬೋದು. ಅಂತಹವ್ರಿಗೆ ಅಭಿಮಾನಿಗಳು ಜಾಸ್ತಿ ಇರ್ತಾರೆ ಅಲ್ವಾ? ಭಕ್ತರು ಹೆಂಗಿರ್ತಾರೋ ಹಾಗೆ ಅಭಿಮಾನಿಗಳು ಅಂದ್ರೆ ಭಕ್ತರು ಅಂತಲೇ ಅರ್ಥ. ಆ ಸಿನಿಮಾದಲ್ಲಿ ಅವರು ಒಂದು ರೋಲ್ ತಗೊಂಡು ರಾಮನ, ಕೃಷ್ಣನ, ಒಂದು ಶಿವನ ಏನೋ ಒಂದು ಮಾಡಿರ್ತಾರೆ. ಅದನ್ನು ನೋಡಿ ಜನ ಮೆಚ್ಕೊಂಡಿರ್ತಾರೆ. ಅದೇ ಅವ್ರ ಜೀವನದಲ್ಲೂ ಹಾಗೆ ಇದ್ರೆ ಇನ್ನಷ್ಟು ಮೆಚ್ಕೊಳ್ತಾರೆ ಅಲ್ವಾ? ಅಂದ್ರೆ ಒಂದು ಸಂಘದಲ್ಲಿ ಅಭಿಮಾನಿಗಳ ಸಂಘ ಜಾಸ್ತಿ ಇದೆ ಅಂದರೆ ಅರ್ಥ ಏನು? ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅವರಲ್ಲಿರೋ ಒಂದು ದೈವಿಕ ಅಂಶವನ್ನು ಗುರುತಿಸ್ತಾ ಇದ್ದಾರೆ. ಸೊ ಇಂತಹ ಒಂದು ಸಂಘ ನಮ್ಮ ಶಾಲೆ, ನಾವು ತುಂಬ ಚಿಕ್ಕ ಶಾಲೆ, ತುಂಬ ಸಿಂಪಲ್ ಆಗಿರೋ ಶಾಲೆ. ಅದು ಇಲ್ಲಿಗೆ ಬರೋರು ಸಮಾಜ ಕಲಿಯೋ ಬುದ್ಧಿಮಾನ್ಯ ಮಕ್ಕಳು ಅಲ್ವಾ? ಬುದ್ಧಿಮಾನ್ಯ ಮಕ್ಕಳ ಬಗ್ಗೆ ಎಷ್ಟು ಜನಕ್ಕೆ ಅಭಿಮಾನ ಇದೆ ಪ್ರಪಂಚದಲ್ಲಿ? ಬುದ್ಧಿವಂತರು ಅಂದರೆ ಎಲ್ಲರೂ ಪ್ರೋತ್ಸಾಹ ನೀಡ್ತಾರಲ್ವ? ರ್ಯಾಂಕ್ ತಗೊಂಡಿದ್ದಾರೆ, ಡಾಕ್ಟ್ರು, ಇಂಜಿನಿಯರ್ ಅಂಥವ್ರಿಗೆ ಪ್ರೋತ್ಸಾಹ ನೀಡೋದು. ಅಂಥದ್ದು ಈ ಅಭಿಮಾನ ಸಂಘದವರು ಬುದ್ಧಿಮಾನ್ಯ ಮಕ್ಕಳಿಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ಅವರ ಹೃದಯ ಎಷ್ಟು ವಿಶಾಲವಾಗಿರಬೇಕು. ಹೃದಯ ವಿಶಾಲವಾಗಿದ್ದರೆ ಮಾತ್ರ ಇಂತಹ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ. ನಮ್ಮ ಗುರೂಜಿಯವರು ಇಂತಹ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸಾಕಿ ಇವ್ರಿಗೋಸ್ಕರ ಆಧಾರ್ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಂದರೆ ಅವರು ಅಷ್ಟೇ ಅವ್ರ ಹೃದಯ ತುಂಬ ವಿಶಾಲವಾಗಿರೋದಕ್ಕೋಸ್ಕರನೇ ಇಂತಹ ಮಕ್ಕಳಿಗೆ ಮಾಡಿ. ನಾನು ಕಿಶೋರ್ ವಿದ್ಯಾಭವನದಲ್ಲಿ ಇದ್ದೆ, ಅದನ್ನು ಬಿಟ್ಬಿಟ್ಟಾಗ ಎಲ್ಲರೂ ಇದೇ ಥರ ಒಂದು ಸ್ಕೂಲ್ ಓಪನ್ ಮಾಡಿ ಅಂತ ನನಗೆ ಹೇಳ್ತಾ ಇದ್ರು. ಎಲ್ಲರೂ ಮುಂದೆ ಬಂದಿದ್ರು, ಸ್ಟಾರ್ಟ್ ಮಾಡೋದ್ರಲ್ಲಿದ್ವಿ. ಯಾಕಂದರೆ ನಮ್ಮ ರಮಣನ್ ಸರು ಅವರ ಗುರುತುಗೋಸ್ಕರ ಮಾಡಬೇಕು ಅಂತ ಇದ್ವಿ. ಆಗ ನಾನು ಈ ಪವರ್ ವಿತಿನ್ ಪ್ರೋಗ್ರಾಮ್ನ ತಗೊಂಡೆ, ಆತ್ಮವಿಕಸನ ಕಾರ್ಯಕ್ರಮ. ಆವಾಗ ನನಗೆ ಕಣ್ಣು ಹೋಗ್ಬಿಡ್ತು. ಕಿಶೋರ್ ವಿದ್ಯಾಭವನದಲ್ಲಿ 20 ವರ್ಷ ವರ್ಕ್ ಮಾಡಿದ್ಮೇಲೆ ಕಣ್ಣಿನ ಶಕ್ತಿ ಹೋಯಿತು. ರಾಮಚಂದ್ರ ಅವರು ಇವಾಗ ಹೇಳಿದ್ರು, ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ, ನೀವು ನಮ್ಮ ಕ್ಲಾಸ್ಮೇಟ್ ಅಂದರು. ಇಲ್ಲ, ನಾನು ಗರ್ಲ್ಸ್ ಹೈಸ್ಕೂಲ್ ಓದಿದ್ದು ಬಾಯ್ಸಲ್ಲಿ. ಆಮೇಲೆ ನಾವ್ಸ್ಕೊಂಡು ನೀವು ನಮ್ಮ ಅಂಗಡಿಗೆಲ್ಲ ಬರ್ತಾಯಿದ್ರಲ್ಲ, ಮೊದಲು ಎಲ್ಲ ವಸ್ತುಗಳು ತಗೊಂಡು ಅವಾಗ ಕಣ್ಣಿತ್ತು ಬರ್ತಾ ಇದ್ದೆ. ಕಿಶೋರ್ ವಿದ್ಯಾಭವನ ಇದ್ದಾಗ ಕಣ್ಣು ಹೋಗ್ಬಿಡ್ತು, ಇದ್ದಕ್ಕಿದ್ದಂಗೆ ಕಣ್ಣು ಹೋಗ್ಬಿಡ್ತು, ಕ್ಯಾಟ್ರಾಕ್ಟ್ ಅಂತ. ಆಮೇಲೆ ನಾನು ಈ ಪವರ್ ವಿತಿನ್ ಪ್ರೋಗ್ರಾಮ್ ತೊಗೊಂಡ್ಮೇಲೆ ನಮ್ಮ ಗುರುಜಿ ಹೇಳಿದರು, ಅಮ್ಮ ಕಣ್ಣಿಲ್ಲದೆ ಇದ್ರೆ ಏನೂ ಪರವಾಗಿಲ್ಲ, ನೀವು ವಿಶ್ವದಲ್ಲಿ ಒಳ್ಳೆಯ ಸ್ಥಾನ ಪಡಿತೀರಾ, ನಾನು ಅದಕ್ಕೆ ನಿಂತು ಮಾಡ್ತೀನಿ ಅಂತ ಹೇಳಿದೆ ಅವತ್ತು. ಆಯಿತು, ಈ ಗುರುಗಳು ಹೇಳ್ತಾ ಇದ್ದಾರಲ್ಲ ಅಂತ ನಂಬದೆ ಹಾಗೇನೆ 25 ವರ್ಷ ಆಯಿತು ನಾನು ಅವರನ್ನ ಕಂಡು. 25 ವರ್ಷದಿಂದ ಹೇಳಿದ್ದದು ಇವತ್ತಿನವರೆಗೂ ಈ ಶಾಲೆಯನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಅವ್ರ ಹತ್ರ ತಗೊಂಡಿರೋ ಎಲ್ಲರಿಗೂ ಇವತ್ತಿನವರೆಗೂ ನಾನು ತಂದೆ ಸ್ಥಾನದಲ್ಲಿದ್ದೀನಿ. ನಿಮಗೆಲ್ಲ ಏನೇ ಕಷ್ಟ ಬರಲಿ, ಇವಾಗ ಒಬ್ಬ ಟೀಚರ್ ಆದರೆ ಏನು ಮಾಡ್ತಾರೆ, ಅಷ್ಟು ವರ್ಷ 10ನೇ ಸ್ಟ್ಯಾಂಡರ್ಡ್ವರೆಗೂ ಇರ್ತಾರೆ, ಆಮೇಲೆ ಅವ್ರು ಇಟ್ಕೊತಾರ ಕೈ ಇಲ್ವಲ್ಲ, ಆಮೇಲೆ ಸಿಕ್ಕೋದು. ಆದರೆ ನಮ್ಮ ಗುರುಗಳು ಎಷ್ಟೇ ವರ್ಷ ಆಗಿದ್ರು ಅವ್ರಿಗೆ ಏನು ಕಷ್ಟ ಬಂದರೆ ಅವರೇ ಕಂಡುಹಿಡ್ಬಿಡ್ತಾರೆ. ಕಷ್ಟ ಇಲ್ಲಿ ನಮ್ಗೆ ಕಷ್ಟ ಬಂದರೆ ಆಗಲೇ ಬಂದ್ಬಿಟ್ಟಿರ್ತಾರೆ, ನಮ್ಗೆ ಹೇಳೋದೇ ಇಲ್ಲ ಏನು ಕಷ್ಟ ಇದು ಅಂದ್ಬಿಟ್ಟು ನೆರವು ನೀಡ್ಬಿಟ್ಟು ಹೋಗ್ತಾರೆ. ಆ ಗುರುಗಳು ಇಲ್ಲಿ ಪವರ್ ವಿತಿನ್ ಪ್ರೋಗ್ರಾಮ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಈಗ ಅಷ್ಟು 15 ವರ್ಷ ಆಗಿತ್ತು ಮಾಡಿ. ಈಗ ಏಪ್ರಿಲ್ 9, 10, 11, 12 ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಪವರ್ ವಿತಿನ್ ಪ್ರೋಗ್ರಾಮ್ ತೊಗೊಂಡು ನಮ್ಮ ಮತ್ತೆ ಜೀವನವನ್ನು ಕಲ್ಪಿಸ್ಕೊಂಡೆ. ಕಣ್ಣು ಹೋಗ್ಬಿಟ್ಟಾಗ ಇಷ್ಟೇ ಅಂದ್ಕೊಂಡ್ಬಿಟ್ಟೆ. ಅನಿಸ್ತು, ಇಲ್ಲ ಹಿಂಗಿರಬಾರ್ದು, ನಾನೇನೋ ಮಾಡಬೇಕು ಅಂತ ಇಂಗ್ಲೀಷ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ನನಗೆ. ಆಮೇಲೆ ಆವಾಗ ಕ್ಲಾಸ್ ತೊಗೊಂಡಿದ್ದು ಈ ಆಧಾರ್ ಸಂಸ್ಥೆ ಸ್ಟಾರ್ಟ್ ಆಯಿತು. ಇವತ್ತು ಎಷ್ಟು ಕೆಲಸ ಇದೆ ಅಂದರೆ ನಾನು ಕೂರಿಸೋದೇ ಇರೋದಿಲ್ಲ. ಅಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ, ಧೈರ್ಯ, ಜ್ಞಾನ ಎಲ್ಲವನ್ನೂ ಹೊಂದಿದ್ದಾರೆ. ಹಾಗೆ ಅದಕ್ಕೆ ನನಗನ್ಸುತ್ತೆ ಎಲ್ಲರೂ ತಗೊಂಡ್ರೆ ಈ ಕ್ಲಾಸು ಅವ್ರ ಜೀವನದಲ್ಲಿ ಕಷ್ಟ ಬಂದಾಗ ಸಮಸ್ಯೆ ಎದುರಿಸುವ ಧೈರ್ಯ, ಜ್ಞಾನ, ಶಕ್ತಿ ಎಲ್ಲ ಸಿಗುತ್ತೆ. ಒಬ್ಬ ಲೀಡರ್ ಆಗ್ಬೋದು, ಒಳ್ಳೆ ಲೀಡರ್ ಆಗ್ಬೋದು. ಹೆಂಗಸರು ಅಂತ ಏನಿಲ್ಲ ಈ ಕಾಲದಲ್ಲಿ, ಲೀಡರ್ಸ್ ಆಗ್ತಾ ಇದ್ದಾರೆ ನೋಡಿದ್ದೀರಾ. ಎಲ್ಲರೂ ನಮಗೆ ಹೇಳ್ತಾ ಇದ್ದಾರೆ, ಏನು ಗೊತ್ತಾ, ತಂದೆ ತಾಯಿ ಹೇಳ್ತಾರೆ, ನನ್ನ ಮಗಳು ಒಪ್ಪಬೇಕು ಮದುವೆಗೆ, ನಂದೇನು ಇಲ್ಲ ರೋಲ್ ಅಂತ ಸುಮ್ಮನೆ ಕೈ ಕಟ್ಟಿ ಉಟ್ಕೊಂಡ್ಬಿಟ್ಟಿದ್ದಾರೆ. ಅದು ಒಳ್ಳೆಯ ಎಂಪವರ್ಮೆಂಟ್ ಅಲ್ಲ. ಒಬ್ಬ ಮಹಿಳೆ ಹೇಗಿರಬೇಕು, ಅಪ್ಪ ಅಮ್ಮನಿಗೆ ಗೌರವ ಕೊಡುವಂಥ ಮಹಿಳೆ ಆಗಿರಬೇಕು ಅಲ್ವಾ? ಗಂಡನಿಗೆ ತಕ್ಕಂತಹ ಹೆಂಡತಿಯಾಗಿರೋ ಮಹಿಳೆ ಆಗಿರಬೇಕು. ಮಕ್ಕಳಿಗೆ ತಾಯಿ, ಒಳ್ಳೆಯ ತಾಯಿಯಾಗಿರೋ ಮಹಿಳೆ, ಅವರಿಗೆ ಗೌರವ ಕೊಡೋದು. ಮಕ್ಕಳನ್ನು ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬೇರೆ ಕಡೆ ಇರ್ತಾರೆ.
ಗಂಡನಿಗೆ ಕೇರೇ ಮಾಡೋದಿಲ್ಲ. ಇವತ್ತು ಮಹಿಳೆ ಎಂಪವರ್ಮೆಂಟ್ ಅಲ್ಲ. ಮಹಿಳೆಗೆ ಸ್ಥಾನ ಕೊಟ್ಟಿದ್ದಕ್ಕೆ ಈ ರೀತಿ ವರ್ತಿಸ್ಬೇಕಾ? ಬೇಡ. ಹಕ್ಕು ಬಗ್ಗೆ ನಡೆದ್ರೇನೆ ಆಗ್ಲೇ ಗೌರವ ಸಿಗೋದು. ಈಗ ರಾಮನ ಹೆಂಡತಿ ಸೀತೆ ಹೇಗಿದ್ರು, ಗಂಡ ಪಟ್ಟಾಭಿಷೇಕ ಮಾಡಕ್ಕೆ ರೆಡಿ. ಅವಾಗೇನಾಯ್ತು, ತಂದೆ ಹೇಳ್ತಾರೆ, ಹೇಳಕ್ಕೆ ಕಷ್ಟ, ಹೇಳ್ತಾರೆ ನೀನು ಕಾಡ್ಕೊಳ್ಬೇಕು ಅಂತ. ಆವಾಗ ಅವರು ಇಮ್ಮಿಡಿಯೇಟ್ ಆ ವಜ್ರಾಭರಣಗಳನ್ನೆಲ್ಲ ತೆಗೆದುಬಿಟ್ಟು ಕಾವಿ ಬಟ್ಟೆ ಉಟ್ಕೊಂಡು ಹೋಗ್ತಾರೆ. ಸೀತೆಗೆ ಕೇಳಿದ್ರೆ ನಾನು ಬರ್ತೀನಿ ಅಂತ ಅವ್ರು ಹೋಗ್ತಾರೆ. ಹೇಗಿದ್ರು ಮಹಿಳೆ ಅವಾಗ? ಹೇಗಿದ್ರು ರಾಜ?